ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನು ಈ ವ್ಲಾಗ್ ಬಂದು ಅಮಾವಾಸ್ಯೆ ದಿವಸದ್ದು, ಮಣ್ಣೆತ್ತಿನ ಅಮಾವಾಸ್ಯೆ ಅಂತಿತ್ತು ಅಲ್ವಾ? ಅಂದರೆ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಈ ಅಮಾವಾಸ್ಯೆ ಮುಗಿದಿದ್ದು ಮಾರನೇ ದಿವಸದಿಂದ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಇನ್ನು ಆಷಾಢ ಸ್ಟಾರ್ಟ್ ಆದರೆ ಪೂಜೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಶ್ರಾವಣದಲ್ಲಿ ಮಾತ್ರ ಪೂಜೆಗಳು ಅಂತ ಅನ್ಕೊತಾರೆ. ಆಷಾಢದಲ್ಲೂ ಕೂಡ ಪೂಜೆಗಳು ಶುರುವಾಗುತ್ತೆ. ಮೈಸೂರಲ್ಲಿ ಗೊತ್ತಿರುತ್ತೆ ನಿಮಗೆ, ಆಷಾಢ ಶುರುವಾಯಿತು ಅಂತಂದರೆ ಮೈಸೂರಲ್ಲಿ ಸಂಭ್ರಮ. ಇಡೀ ಮೈಸೂರೆಲ್ಲ ಲೈಟಿಂಗ್ಸ್ ಹಾಕ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಆಷಾಢದಲ್ಲೇ ಚಾಮುಂಡಿ ತಾಯಿ ಹುಟ್ಟಿದ ದಿನ ಇರೋದಲ್ವಾ, ಹಾಗಾಗಿ ಆಷಾಢ ಶುಕ್ರವಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಅಷ್ಟೇ ಏನಾದರೂ ಆಷಾಢ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಯಾರು ಪೂಜೆ ಮಾಡ್ತಾರೆ ಬಿಡು, ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಸಂಕಲ್ಪಗಳಿದ್ದರೆ, ಏನಾದರೂ ಕೆಲಸಗಳಾಗಬೇಕು, ಏನಾದರೂ ಇತ್ತು ಅಂದರೂ ಕೂಡ ನೀವು ಆಷಾಢದಲ್ಲಿ ಸಂಕಲ್ಪ ಮಾಡಿಕೊಂಡು ಶುಕ್ರವಾರ ಆಷಾಢ ಶುಕ್ರವಾರದಲ್ಲಿ ಹೆಣ್ಣು ದೇವರುಗಳಿಗೆ ಹೋಗಿ ದೀಪ ಹಚ್ಚಿ ಬರೋದು, ಅಥವಾ ಮನೆಯಲ್ಲಿ ಪೂಜೆ ಮಾಡಿ ದೇವ್ರನ್ನ ಕೇಳ್ಕೊಳ್ಳೋದು ಕೂಡ ಅಷ್ಟೇನೆ. ಪ್ರತಿ ಶುಕ್ರವಾರ ಮರಿದಂಗೆ ಮಾಡಿ. ಆದಷ್ಟು ಎಲ್ಲರೂ ಬರೀ ಶ್ರಾವಣದಲ್ಲಿ ಮಾತ್ರನೇ ಮಾಡ್ತಾರೆ ಶುಕ್ರವಾರಗಳನ್ನ, ಆದರೆ ಆಷಾಢದಲ್ಲೂ ಕೂಡ ಮಾಡಬೇಕು. ನಾನು ತುಂಬ ವರ್ಷಗಳಿಂದ ಪ್ರತಿ ಆಷಾಢದಲ್ಲೂ ಶುಕ್ರವಾರಗಳು ಮಾಡ್ತೀನಿ. ನಾನು ಲಾಸ್ಟ್ ನಂದು ಮೇಯ್ನ್ ಚಾನಲಲ್ಲಿ ನಾನು ವಿಡಿಯೋ ಹಾಕಿದಾಗ, ಅಂದರೆ 2 ವಾರ ನಾನು ಮಾಡೋಕ್ಕಾಗಿರಲಿಲ್ಲ ಆಷಾಢ ಶುಕ್ರವಾರನ ಅಂದ್ಬಿಟ್ಟು 3ನೇ ವಾರ ಏನೋ ಮಾಡಿದ್ದೆ. 3ನೇ ವಾರನೇ 2ನೇ ವಾರನ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಮಾಡಿದ್ದೆ, ವಿಡಿಯೋ ಕೂಡ ಹಾಕಿದ್ದೆ. ಅದರಲ್ಲಿ ಚೆನ್ನಾಗಿ ಬಂದಿದೆ. 1100 ವ್ಯೂಸ್ ಎಲ್ಲ ಬಂದಿತ್ತು ಅದಕ್ಕೆ. ಅಂದರೆ ವ್ಯೂಸ್ಗೋಸ್ಕರ ಅಂತಲ್ಲ, ನಾನು ನಾರ್ಮಲಾಗಿ ಪೂಜೆ ಮಾಡ್ತೀನಿ ಅಲ್ವಾ, ಅದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇನೆ. ಇನ್ನು ಆಗಲೇ 1 ವರ್ಷ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಆ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು 1 ವರ್ಷ ಆಗೋಯ್ತು ಅಂತ. ನೋಡೋಣ ಈ ಚಾನಲ್ನ ಯಾವಾಗ ಮಾನಿಟೈಸ್ ಮಾಡ್ಕೊತೀನೋ ಗೊತ್ತಿಲ್ಲ. ಆದರೂ ಹಾಕ್ತೀನಿ, ಇನ್ಮೇಲೆ ವ್ಲಾಗ್ಗಳೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಹಾಕ್ತೀನಿ. ಇದನ್ನು ಕೂಡ ಮಾನಿಟೈಸ್ ಮಾಡ್ಕೊತೀನಿ ಚಾನಲ್ನ. ಅದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡ್ತಿರ್ತೀನಿ. ಇದರಲ್ಲಿ ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತಿರ್ತೀನಿ. ಎಷ್ಟು ಸಾಧ್ಯ ಅಷ್ಟು ಮಾಡ್ತೀನಿ. ಇನ್ನು ಆಷಾಢ ಶುಕ್ರವಾರಗಳಲ್ಲಿ ಅಂದರೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆದೇನು ಪೂಜೆ ಮಾಡ್ತಿದ್ದೀವಿ ಅಲ್ಲ, ಈ ದಿನ ಪಿತೃಗಳಿಗೂ ಕೂಡ ಪೂಜೆ ಮಾಡ್ತಾರೆ. ಏನಾದರೂ ಅಂದರೆ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆಗೋದನ್ನ ತಡೆ ಆಗ್ತಾ ಇದೆ, ನಿಂತಿದೆ ಅಂತ ಅಂದಾಗ ನೀವು ನಿಮ್ಮ ಪಿತೃದೇವತೆಗಳನ್ನ ಬೇಡ್ಕೊಳ್ಳೋದು ಕೂಡ ಒಳ್ಳೆಯದೇನೆ. ಈ ಅಮಾವಾಸ್ಯೆ ದಿನ ಆ ಥರ ಪಿತೃಪೂಜೆಗಳನ್ನೆಲ್ಲ ಮಾಡಿದಾಗ ಆವಾಗಲೂ ಕೂಡ ಅವರ ಆಶೀರ್ವಾದದಿಂದ ನಿಮ್ಮ ನಿಂತಿರೋ ಕೆಲಸಗಳು ಕೂಡ ಮುಂದುವರಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾಡಬೇಕು. ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಮನೆಯಲ್ಲಿ ದೀಪ ಹಚ್ಚಬೇಕು, ಪೂಜೆ ಮಾಡಬೇಕು. ಹಾಗಂತ ನಾನೇನೋ ತುಂಬ ತಿಳ್ಕೊಂಡು ಮಾಡ್ತೀನಿ ಅಂತ ಇಲ್ಲ, ಆದರೆ ಮಿಸ್ ಮಾಡ್ದಿರ ಮಾಡ್ತೀನಿ. ನನಗೆ ಆವತ್ತಿನ ದಿನ ಯಾವುದೇ ತೊಂದರೆಗಳಿಲ್ಲ, ನಾನು ಆರಾಮಾಗಿದ್ದೀನಿ ಅಂತಂದರೆ ಖಂಡಿತ ನಾನು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೇ ಮಾಡ್ತೀನಿ. ಹಂಗಂತ ತುಂಬ ದೇವ್ರ ಭಕ್ತಿ ಆ ಥರ ಏನೂ ಅಲ್ಲ. ಇದೆ, ಒಂದು ಮಟ್ಟಕ್ಕಂತೂ ಮನಸ್ಸಲ್ಲಿ ದೇವ್ರ ಭಕ್ತಿ ಅಂತೂ ಖಂಡಿತ ಇದೆ. ಹಾಗಾಗಿ ನಾನು ಮಾಡ್ತೀನಿ ಪೂಜೆಗಳನ್ನ, ಆಯಿತಾ. ಇನ್ನು ಇವತ್ತು ಶುಕ್ರವಾರ ಅಲ್ಲ, ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ. ಇನ್ನು ಆಷಾಢ ಶುರುವಾಗೋದು ಇವತ್ತು. ಅಮಾವಾಸ್ಯೆ ಮುಗಿದ್ರೆ ನಾಳೆಯಿಂದ ಇನ್ನು ಆಷಾಢ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಫಸ್ಟ್ ಶುಕ್ರವಾರನೇ ಬರುತ್ತೆ ಅಲ್ವಾ, ಇನ್ನು ಶುಕ್ರವಾರಗಳು ಮಾಡಬೇಕಾಗತ್ತೆ. ಮಾಡೋದು ಎಲ್ಲ ಶುಕ್ರವಾರಗಳು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಎಲ್ಲ ಶುಕ್ರವಾರಗಳು ಮಾಡ್ತೀನಿ. ದೀಪ ಹಚ್ತೀನಿ. ಸಾಧ್ಯ ಆದರೆ ದೇವಸ್ಥಾನಕ್ಕೂ ಹೋಗಿ ದೀಪ ಹಚ್ಚಿ ಬರಬೇಕು. ನೋಡೋಣ ಹೆಂಗಿರುತ್ತೆ ಪರಿಸ್ಥಿತಿಗಳು ಗೊತ್ತಿಲ್ಲ. ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗತ್ತೆ ಅನ್ನೋದು ಒಂದು ಪಾಸಿಟಿವಿಟಿ ಅಷ್ಟೇ. ದೇವರು ನಾವು ಏನು ಕಷ್ಟಪಡ್ತೀವಿ ಅದಕ್ಕೆ ಕೊಡಬೇಕಾಗಿರೋ ಪ್ರತಿಫಲನ ಯಾವತ್ತಾದರೂ ಒಂದಿನ ಕೊಟ್ಟೇ ಕೊಡ್ತಾನೆ. ನಾವು ಹೋಗಿ ದೀಪ ಹಚ್ಚಿದ ತಕ್ಷಣವೇ ಕೊಟ್ಬಿಟ್ಟ ಅಂತ ಅಲ್ಲ, ಅದೆಲ್ಲ ಹಂಗಲ್ಲ. ಒಂದು ಪಾಸಿಟಿವ್ ಮೈಂಡ್ ಅಷ್ಟೇನೆ. ಅಂದ್ಕೊಂಡ್ರೆ ಈ ಥರ ಮಾಡಿದ್ರೆ ಆಗುತ್ತೆ ಅನ್ನೋದೊಂದು ಪಾಸಿಟಿವಿಟಿ. ಇದನ್ನ ಇಟ್ಕೊಂಡಾಗ ಎಲ್ಲ ಕೆಲಸಗಳು ಆಗತ್ತೆ. ನಮ್ಮಿಂದ ಆಗದೆ ಇರೋದು ಯಾವುದೂ ಇರಲ್ಲ. ಆಗತ್ತೆ, ಎಲ್ಲ ಕೆಲಸಗಳು ಆಗತ್ತೆ. ಅದೇ ಥರ ನಾನು ಕೂಡ ಅಂದ್ಕೊಂಡು ಮಾಡ್ತಾ ಇರ್ತೀನಿ. ಇನ್ನು ಇವತ್ತಿನ ಪೂಜೆಗೆ ಏನೇನು ಮಾಡಬೇಕಿತ್ತು ಅಂದರೆ, 1 ವಾರ ಆಗಿತ್ತು, 10 ದಿನ ಆಗಿತ್ತು ನಾನು ಮನೆಯಲ್ಲಿ ಪೂಜೆ ಮಾಡಿದೆ. ಸ್ವಲ್ಪ ಬೇರೆ ಪ್ರಾಬ್ಲಮ್ಗಳಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಫುಲ್ಲು ಮನೇನ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ವಾಕಿಂಗ್ ಹೋಗೋಕ್ಕಾಗಲಿಲ್ಲ. ನಾನು ಪೂಜೆ ಇರೋ ದಿವಸ ವಾಕಿಂಗ್ ಹೋಗೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಎದ್ದಾಗಿನಿಂದ ಫುಲ್ಲು ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿ. ಆಚೆ ತೊಳಿಬೇಕು ಅಂತಂದರೆ ನನಗೆ ಗಿಡಗಳನ್ನೆಲ್ಲ ತೊಳಿಬೇಕಾಗತ್ತೆ, ಅಷ್ಟು ಧೂಳು ಕೂತಿರುತ್ತೆ. ಇನ್ನು ಪಾಟ್ಗಳು ಅವನ್ನೆಲ್ಲ ತೊಳೆದೇ ಅರ್ಧಂಬರ್ಧ ಮಾಡೋಕ್ಕಂತೂ ಆಗಲ್ಲ ಅಲ್ವಾ. ಹಾಗಾಗಿ ಫುಲ್ಲು ಬಾಗಿಲನ್ನೆಲ್ಲ ತೊಳೆದು
ಆಮೇಲೆ ಏನೋ ರಂಗೋಲಿ ಎಲ್ಲ ಬಿಡಿಸಿ ಬಂದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿ ಆಮೇಲೆ ಇವಾಗ ದೇವ್ರ ಗುಡಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಗುಡಿ ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಯಾಕೆಂದರೆ 10 ದಿನ ಆಗಿರೋದ್ರಿಂದ ಫುಲ್ಲು ಧೂಳೆಲ್ಲ ತುಂಬ್ಕೊಂಡಿರುತ್ತೆ. ಎಲ್ಲನೂ ತೆಗೆದು ಧೂಳು ತೆಗೆದು ಮತ್ತು ಪೂಜೆ ಐಟಮ್ಸ್ಗಳನ್ನೆಲ್ಲ ತೊಳಿಬೇಕು. ಸ್ವಲ್ಪ ಕಪ್ಪಗೆ ಆಗೋಗಿತ್ತು ಪೂಜೆ ಐಟಮ್ಸ್ಗಳು. ಯಾಕೋ ಈ ವಾರ 1 ವಾರ ಆದ್ರೂ 15 ದಿನ ಆದರೂ ಕೂಡ ಚೆನ್ನಾಗಿರುತ್ತೆ. ಪೀತಾಂಬರಿ ಅದರಲ್ಲಿ ಬೇರೆ ಥರ ಯಾವುದೋ ಒಂದು ಪೀತಾಂಬರಿ ಅಲ್ಲ ಅದು. ಪೀತಾಂಬರಿ ಥರನೇ ಇನ್ನೊಂದು ಯಾವುದೋ ಬಂದಿದೆ ಅದು. ಅದನ್ನು ತಂದ್ಕೊಟ್ಟಿದ್ರು ನಮ್ಮಮ್ಮ. ಅದರಲ್ಲಿ ದೇವ್ರ ಪೂಜೆಗಳ್ನ ಅಂದರೆ ಪೂಜೆ ಐಟಮ್ಸ್ಗಳನ್ನ ತೊಳೆದಿದ್ದಕ್ಕೆ ಅದು 1 ವಾರನೂ ಇರಲಿಲ್ಲ. ಬೇಗ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಪೀತಾಂಬರಿಲಿ ತೊಳೆದ್ರೆ ಒಂದು 15 ದಿನ ಆದರೂ ಇರುತ್ತೆ. ಕಲರ್ ಬೇಗ ಚೇಂಜ್ ಆಗಲ್ಲ. ಇದ್ಯಾವುದೋ ಬೇರೆದು ಪ್ರಾಡಕ್ಟು. ಅದ್ರಲ್ಲಿ ತೊಳೆದ್ಬಿಟ್ಟು ಬೇಗ ಚೇಂಜಾಗಿ ಕಪ್ಪಗಾಗ್ಬಿಟ್ಟಿದ್ವು. ಎಲ್ಲನೂ ತೆಗೆದು ದೇವ್ರ ಗುಡಿನಲ್ಲಿ ಫುಲ್ ಫೋಟೋಗಳು ಎಲ್ಲ ಒರೆಸಿ ಇಟ್ಬಿಟ್ಟು ಇನ್ನು ಪೂಜೆ ಐಟಮ್ಸ್ಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಅವಕ್ಕೆಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ದೇವ್ರ ಫೋಟೋಗಳಿಗೂ ಎಲ್ಲ ಹಚ್ಚಿ ರೆಡಿ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ಆಷಾಢದಲ್ಲಿ ಏನು ಕೆಲಸಗಳನ್ನು ಮಾಡಬಾರ್ದು ಅಂದರೆ ಒಳ್ಳೆ ಕೆಲಸಗಳು ಏನಾದರೂ ಗಾಡಿ ತಗೊಳ್ಳೋದಾಗಲಿ ಅಥವಾ ಏನಾದರೂ ಮನೆ ಕೆಲಸಗಳಾಗಲಿ, ಮನೆ ಕಟ್ಟೋದನ್ನು ಸ್ಟಾರ್ಟ್ ಮಾಡಬಾರ್ದು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ. ಆಷಾಢ ಮಾಸದಲ್ಲೇ ತಾಯಿ ಚಾಮುಂಡೇಶ್ವರಿ ಹುಟ್ಟಿರೋ ದಿನವೇ ಇದೆ. ಅಂಥದ್ರಲ್ಲಿ ಆಷಾಢದಲ್ಲಿ ಕೆಲಸಗಳನ್ನ ಶುರು ಮಾಡಬಾರ್ದು ಅನ್ನೋದು ಅದು ಸರಿಯಲ್ಲ. ನನ್ಗೆ ಆ ಥರ ಯಾವ ಯೋಚನೆನೂ ಇಲ್ಲ. ನನಗೆ ಯಾವ ದಿನ ಆದರೂ ಸರಿ, ಯಾವ ವಾರ ಆದರೂ ಸರಿ, ನಾನು ಏನಾದ್ರು ಮಾಡಬೇಕು ಅಂತಂದರೆ ಮಾಡಿಬಿಡ್ಬೇಕು ಅವತ್ತೇನೆ. ಆಗಲೇ ಸಮಾಧಾನ ಆಗೋದು ನನಗೆ. ನಾನು ಈ ಆಷಾಢ ಗೀಷಾಢ ಅವೆಲ್ಲ ನೋಡೋದೇ ಇಲ್ಲ. ನನಗಿನ್ನೂ ಆಷಾಢ ಶ್ರಾವಣ ಇವೆರಡೂ ಸೇರಿ ನನಗೆ ಒಂದೇನೇನೆ. ಆ ಶ್ರಾವಣದಲ್ಲಿ ಹೆಂಗಿರುತ್ತೆ ವೈಬ್ಸು ಅದೇ ಥರ ಆಷಾಢದಲ್ಲೂ ಕೂಡನೂ ನನಗಿದ್ರಲ್ಲಿ ಡಿಫ್ರೆನ್ಸ್ ಅಂತ ಏನೂ ಕಾಣಿಸಲ್ಲ. ನನಗೆ 2 ತಿಂಗಳುಗಳು ಕೂಡ ಒಂದೇ ಥರ ಇರುತ್ತೆ. ಹಾಗಾಗಿ ನಾನು ಅಂಥವನ್ನೆಲ್ಲ ಏನು ನಂಬಕ್ಕೆ ಹೋಗಲ್ಲ. ಆಷಾಢದಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೆಲ್ಲ ನಾನು ಯಾವತ್ತೂ ಅಂದ್ಕೊಳಕ್ಕೆ ಹೋಗಲ್ಲ. ಒಳ್ಳೆ ಮನಸ್ಸಿಟ್ಕೊಂಡು ಯಾವ ದಿನ ಮಾಡಿದ್ರೂ ಕೂಡ ಒಳ್ಳೆ ಕೆಲಸ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ಇದನ್ನು ನಂಬ್ಕೊಂಡು ಮಾಡಬೇಕಾಗತ್ತೆ ಅಷ್ಟೇ. ಬಿಟ್ಟರೆ ದಿನ ವಾರಗಳಿಗೆ ಅವೆಲ್ಲ ಬಂದು ಏನೂ ಮಾಡಲ್ಲ. ಅದರಿಂದ ಏನೂ ಆಗೋಗಲ್ಲ. ಹಾಗಾಗಿ ನಾನು ಈ ಥರ ಯೋಚನೆ ಮಾಡೋದು. ಇನ್ನು ಇದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದ ಪೂಜೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೀವು ಕೂಡ ಈ ಥರ ಆಷಾಢ ಶುಕ್ರವಾರಗಳನ್ನ ಮಾಡ್ತೀರಾ? ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಹೇಳಿ ಆಯಿತಾ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಜಾಸ್ತಿ ನನಗೆ ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಬರೀ ಪೂಜೆದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೇರೆ ಕೆಲಸಗಳಿದ್ವು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಹಾಕಿ ಅಂತಿರ್ತೀರ ಅಲ್ವಾ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಅಮಾವಾಸ್ಯೆ ಪೂಜೆದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ನಮ್ಮ ಮನೆ ಪೂಜೆ ಹಿಂಗಿತ್ತು ನೋಡಿ. ನಮ್ಮ ಮನೆ ಕೂಡ ಹಿಂಗಿದೆ. ಶಂಕುಪುಷ್ಪದ ಗಿಡದಲ್ಲಿ ಹೂ ಕೂಡ ಬಿಟ್ಟಿತ್ತು. ಆದರೆ ಅದು ನೆನ್ನೆ ಬಿಟ್ಟಿದ್ದು ಹಾಗೆ ಬಾಡ್ಕೊಂಬಿಟ್ಟಿತ್ತು. ಇನ್ನೊಂದು ಹೂ ಮೊಗ್ಗಾಗಿತ್ತು, ಅದಿನ್ನೂ ಹರಡಿರಲಿಲ್ಲ. ಓಕೆ, ನೋಡೋಣ. ಸಿಂಪಲಾಗಿ ರಂಗೋಲಿ ಕೂಡ ಬಿಡಿಸಿದ್ದೆ, ಆದರೆ ಅದನ್ನು ನಾನು ಶೇರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಇನ್ನಿದು ಭತ್ತದ ತೋರಣ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ತೊಗೊಂಬಂದಿದ್ದೆ. ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಂಗೆ ತುಂಬ ಇಷ್ಟ ಇದನ್ನು ಹಾಕಬೇಕು ಅನ್ನೋದು. ಹಾಗಾಗಿ ತೊಗೊಂಬಂದು ಹಾಕಿದ್ದೀನಿ.
ಇನ್ನು ಇವತ್ತು ಈ ವಿಡಿಯೋ ಕೂಡ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ.